ಆ ಜಯಂತ ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ BSF ಒಂದು ಸ್ಪೋರ್ಟ್ಸ್ ಕೋಟಾದ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ. ಅದ್ರದ್ದೊಂದು ಫೀಡಪ್ ಕೂಡ ಇದೆ. ಅದ್ರ ಬಗ್ಗೆ ಇವತ್ತು ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. 249 ವೇಕೆನ್ಸಿ ಇದೆ. ಹುಡುಗರು ಮತ್ತೆ ಹುಡುಗಿಯರು ಈ ಒಂದು ಅಪ್ಲಿಕೇಶನ್ ಆದ್ರೆ ಹಾಕ್ಬೋದು. ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ಏಜ್ ಲಿಮಿಟ್ ಇದಕ್ಕೆ 18ರಿಂದ 23 ವರ್ಷ ಜನರಲ್ ಅವ್ರಿಗಿದೆ. ಹಾಗೆ ಎಸ್ ಟಿ ಎಸ್ ಸಿ ಅವರಿಗೆ 5 ವರ್ಷ ರಿಯಾಯಿತಿ ಇದೆ. ಹಾಗೆ OBC ಅವರಿಗೆ 3 ವರ್ಷ ರಿಯಾಯಿತಿ. ಅಂದ್ರೆ ST/SC ಅವ್ರಿಗೆ 28 ವಯಸ್ಸಿನವ್ರು ಕೂಡ ಆಗ್ಬೋದು. ಹಾಗೆ OBC ಅವರು 6 ವರ್ಷ ಇರೋರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಬನ್ನಿ ಈ ಹುದ್ದೆಯ ಒಂದು PDF ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇದು BSF ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ಬಿಟ್ಟಿರುವಂತ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಮೊದಲೇದಾಗಿ ಒಂದು ಹೆಡ್ಲೈನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಆಫ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಟು ದಿ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಅಂದ್ರೆ ಜನರಲ್ ಡ್ಯೂಟಿಗೆ ತಗೊಂತಿದ್ದಾರೆ ಅಂಡರ್ ಸ್ಪೋರ್ಟ್ಸ್ ಕೋಟಾದಲ್ಲಿ. ಇದು ಕೇವಲ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಈ ಒಂದು ಹುದ್ದೆ. ಬನ್ನಿ ಇದರ ಒಂದು ಪೂರ್ತಿಯಾದ ಮಾಹಿತಿನ ನೋಡ್ಕೊಂತ ಹೋಗೋಣ. ನಮಗೆ ಬೇಕಾದ ಮಾಹಿತಿಗಳನ್ನ ನೋಡ್ಕೊಂತ ಹೋಗೋಣ. ಮೊದಲೇದಾಗಿ ವೇಕೆನ್ಸಿ ಬಂದ್ಬಿಟ್ಟು 549 ವೇಕೆನ್ಸಿ ಈ ಹುದ್ದೆರಾದ್ರೆ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಅವ್ರು ಕೊಟ್ಟಿರೋದು 27/12/2025ನೇ ತಾರೀಕು ರಾತ್ರಿ 1 ಗಂಟೆಯಿಂದ ಈ ಒಂದು ಅಪ್ಲಿಕೇಶನ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಈ ಒಂದು ಹುದ್ದೆಯ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವತ್ತು 5ನೇ ತಾರೀಕು. ಸೊ ನನ್ನ ಪ್ರಕಾರ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ನೀವು ಇದರಲ್ಲಿ ಗೇಮ್ಗಳಲ್ಲಿ ಯಾವ್ಯಾವ ವೇಕೆನ್ಸಿ ಎಷ್ಟೆಷ್ಟಿದೆ ಅಂತ ಹೇಳ್ತೀನಿ. ಮೊದಲದಾಗಿ ಇದು ಹುಡುಗಿಯರು ಮತ್ತೆ ಹುಡುಗರು ಕೂಡ ಹಾಕ್ಬೋದು. 549ರಲ್ಲಿ ಹುಡುಗಿರಿಗಿಷ್ಟು ಹುಡುಗರಿಗಿಷ್ಟು ಅಂತ ಹೇಳಿ ಅವ್ರು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಮೊದಲದಾಗಿ ಅಥ್ಲೆಟಿಕ್ ಅಲ್ಲಿ ಏನೇನಿವೆ ಅಂತ ಹೇಳಿ. ಸೊ ಅಥ್ಲೆಟಿಕ್ಸ್ ಅಲ್ಲಿ ತುಂಬಾ ಗೇಮ್ಗಳಿದೆ. ನೋಡ್ತಾ ಇರ್ಬೋದು, 100 ಮೀಟರ್, 200, 400, 800, 1500 ಎಲ್ಲ ಇದೆ. 100 ಇಂದ ಹಿಡಿದು ಅಪ್ ಟು 10,000 ಕಿಲೋಮೀಟರ್ ತನಕ ಇರುವಂತಹ ಎಲ್ಲಾ ರನ್ನಿಂಗ್ ಗಳು ಇದೆ. ಡಿಸ್ಕಸ್ ಥ್ರೋ ಇದೆ, ಮ್ಯಾರಥಾನ್, ಎಲ್ಲಾ ಅಥ್ಲೆಟಿಕ್ಸ್ ಇದೆ. ವೇಕೆನ್ಸಿ ಕೂಡ 2ರಿಂದ 3 ಒಂದೊಂದು ಕೊಟ್ಟಿದ್ದಾರೆ. ಸೊ ಈ ಒಂದು PDF ಅಥವಾ ಒಂದು JPG ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಹೇಳಿ ನಾನು ನಿಮ್ಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ. ಸೊ ಕ್ರಾಸ್ ಕಂಟ್ರಿ ನೋಡಿ 10 ವೇಕೆನ್ಸಿ ಇದೆ, ಹುಡುಗಿಯರಿಗೆ 11 ವೇಕೆನ್ಸಿ ಇದೆ. ಸೊ ಇವು ಜಾಸ್ತಿ ಇದೆ ಈ ಇವೆಂಟ್ ಅಲ್ಲಿ ಇರೋರು. ಇದಾದ ನಂತರ ಜಿಮ್ನಾಸ್ಟಿಕ್ ಇದೆ, ಫುಟ್ಬಾಲ್ ಇದೆ. ಗೇಮ್ಸ್ ಅಲ್ಲಿ ನೋಡೋದಾದ್ರೆ ಡ್ರೈವಿಂಗ್ ಇದೆ, ಸ್ಕಿಲ್ಲಿಂಗ್ ಇದೆ. ಡ್ರೈವಿಂಗ್ ಅಂತಂದ್ರೆ ಸ್ವಿಮ್ಮಿಂಗ್ ಅಲ್ಲೇ ಬರೋದು. ಓಕೆ, ಹ್ಯಾಂಡ್ ಬಾಲ್ ಇದೆ 7 ವೇಕೆನ್ಸಿ. ಹಾಕಿ ಇದೆ, ಕಬಡ್ಡಿ ಇದೆ, ಜೂಡೋ, ಕರಾಟೆ ಎಲ್ಲ ಇದೆ. A to Z ಇದೆ ನೋಡಿ. ಕರಾಟೆಯಲ್ಲಿ 12 ವೇಕೆನ್ಸಿ ಇದೆ ಹುಡುಗರಿಗೆ. ಸೊ ಈ ತರ ಎಲ್ಲ ವೇಕೆನ್ಸಿಗಳು ತುಂಬಾ ಇದೆ. ಸೊ ಇದ್ರನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಒಂದು ಪೇಜ್ ನ ನಿಮ್ಗೆ ಹಾಕಿರ್ತೀನಿ. ನೆಕ್ಸ್ಟ್ ನೋಡೋಣ. ಇದು ಒಂದು ನಿಮ್ಗೆ ಪೇ ಸ್ಲಿಪ್. ಮೊದಲು ನಿಮ್ಮ ಸ್ಯಾಲರಿ ಬಂದ್ಬಿಟ್ಟು 7th ಪೇ ಸ್ಕೇಲ್ ಪ್ರಕಾರ ನೋಡೋದಾದ್ರೆ ನಿಮ್ಗೆ 21,700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಪೇ. ಅಂದ್ರೆ ಪರ್ ಮಂತ್ ನಿಮಗೆ ಸ್ಯಾಲರಿ ಮಿನಿಮಮ್ ಅಂತಂದ್ರೆ ಒಂದು 4850 ತನ ಹೋಗುತ್ತೆ. TADA ಎಲ್ಲ ಸೇರ್ಬಿಟ್ಟು ಇದು ಬೇಸಿಕ್ ಪೇ ಆಗುತ್ತೆ. ಲೆವೆಲ್ 3 ನಿಮಗೆ ಬೇಸಿಕ್ ಪೇ ಸಿಗುತ್ತೆ. ಆಯ್ತಾ. ಇದಾದ ನಂತರ ಏಜ್ ಲಿಮಿಟ್ ನೋಡೋಣ. 18ರಿಂದ 23 ವರ್ಷ OBC ಅವರಿಗೆ, ಜನರಲ್ ಕ್ಯಾಟಗರಿ ಅವರಿಗೆ 18ರಿಂದ 23. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದಕ್ಕಿದೆ. ಅದನ್ನ ನಾನು ಮುಂದಿನ ಒಂದು ಪೇಜ್ ಅಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡೋಣ ಇದಕ್ಕೆ ಏನೇನು ಬೇಕಾಗಿರುತ್ತೆ ಅಂತ ಹೇಳಿ. ನೀವು SLC ಪಾಸ್ ಆಗಿದ್ರೆ ಸಾಕು. ಹಾಗೆ ಇಂಡಿಯನ್ ಅವೆಲ್ಲ ಕಾಮನ್ ಆಗಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನೋಡಿ ಅವ್ರು ಕೊಟ್ಟಿದ್ದಾರೆ. ನಿಮ್ಮ ಒಂದು ಡೇಟ್ ಅವ್ರು ಕೌಂಟ್ ಮಾಡ್ತಿರೋದು 1 ಆಗಸ್ಟ್ 2025 ತನ ನೀವು 18ರಿಂದ 23 ಒಳಗಡೆ ಇರಬೇಕು. ನಿಮ್ಗೆ ST/SC ಅವರಿಗೆ 5 ವರ್ಷ ಎಕ್ಸ್ಟೆನ್ಷನ್ ಇದೆ. ಅಂದ್ರೆ 28 ವಯಸ್ಸು ಇದ್ದವ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ OBC ಅವರಿಗೆ 3 ಇಯರ್ಸ್ ಇದೆ. ಅಂದ್ರೆ ಅವರು 26 ವರ್ಷ ಇರೋರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಹುಡುಗಿಯರು ಹುಡುಗರು ಇಬ್ಬರಿಗೂ ಇದು ಕನ್ಸಿಡರ್ ಆಗುತ್ತೆ. ಹಾಗೆ ಸ್ಪೋರ್ಟ್ಸ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ. ಅವ್ರು ಕೊಟ್ಟಿದ್ದಾರೆ ನೀವು 2 ವರ್ಷದೊಳಗಡೆ ನೋಡ್ತಾ ಇರ್ಬೋದು. ಸೊ ಅವ್ರು ಕೊಟ್ಟಿದ್ದಾರೆ ನೀವು 2 ವರ್ಷದೊಳಗಡೆ ನೀವು ರೆಕಾರ್ಡ್ ನ ಮಾಡಿರ್ಬೇಕು. ಅಂದ್ರೆ ಯಾವುದೇ ಇವೆಂಟ್ ನೀವು ಅಟೆಂಡ್ ಮಾಡ್ತಾ ಇರ್ರಿ, ಆ ಗೇಮ್ 2 ವರ್ಷದೊಳಗಡೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಬೇಕು. ಅಂದ್ರೆ ಅವ್ರ ಡೇಟ್ ಕೂಡ ಕೊಟ್ಟಿದ್ದಾರೆ ಒಂದ್ ಕಡೆ, ಅದನ್ನ ಹೇಳ್ತೀನಿ. ಆ ಡೇಟಿನ ಮೇಲೆ ನೀವು ಗೇಮ್ಗಳನ್ನ ಅಟೆಂಡ್ ಮಾಡಿರ್ಬೇಕು, ಅವು ಮಾತ್ರ ಕ್ವಾಲಿಫೈ ಆಗುತ್ತೆ. ನೋಡಿ ಯಾವ್ಯಾವ ಸರ್ಟಿಫಿಕೇಟ್ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ನೀವು ಒಲಿಂಪಿಕ್ಸ್ ಒಳಗಡೆ ಗೋಲ್ಡ್ ತಗೊಂಡಿದ್ರೆ 100 ಇದೆ, ಸಿಲ್ವರ್ ತಗೊಂಡಿದ್ರೆ 96, ಈ ತರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಹುಡುಕಿದ್ದು ನೋಡೋಣ. ನೋಡಿ ಈ ತರ ಎಲ್ಲ ಇವರು ಕೊಟ್ಟಿದ್ದಾರೆ ಈ PDF ಅಲ್ಲಿ. ಆ PDF ನ ನಾನು ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಲಿಂಕ್ ಅಲ್ಲಿ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಹೈಟ್ ಬಗ್ಗೆ ನೋಡೋದಾದ್ರೆ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹುಡುಗರಿಗಿದೆ. ಹುಡುಗಿಯರಿಗೆ 157 ಸೆಂಟಿಮೀಟರ್ ಇರ್ಬೇಕಾಗುತ್ತೆ. ಹಾಗೆ ಹೈಟ್ ಯಾರಿಗೆ ಕಮ್ಮಿ ಇದೆಯಪ್ಪ ಅಂತಂದ್ರೆ ST ಕ್ಯಾಸ್ಟ್ ಅವರಿಗೆ ಮೇಲ್ಗೆ
162 ಇದೆ. ಹುಡುಗರಿಗೆ 150 ಇದೆ ಹುಡುಗಿಯರಿಗೆ. ಸೊ ಇವ್ರಿಗೆ ಮಾತ್ರ SC ಅವರಿಗೆ ಯಾವುದೇ ರೀತಿಯಾದ ಒಂದು ಹೈಟ್ ಇಂದು ರಿಲ್ಯಾಕ್ಸೇಷನ್ ಇದ್ರೊಳಗಡೆ ಇಲ್ಲ. ನೆಕ್ಸ್ಟ್ ನೋಡೋಣ, ಚೆಸ್ಟ್ ಬಂದ್ಬಿಟ್ಟು ಇದು ಮಾತ್ರ ಹುಡುಗರಿಗೆ 80 ಸೆಂಟಿಮೀಟರ್ ನಾರ್ಮಲ್ ಪೊಸಿಷನ್ ಅಲ್ಲಿ ಇರಬೇಕು. ಇದಾದ ನಂತರ ನೀವು ಎಕ್ಸ್ಪಾನ್ಷನ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ನೀವು ಎದೆಯನ್ನು ಊಹಿಸಬೇಕಾಗುತ್ತೆ. ಇದಾದ ನಂತರ ಹುಡುಗರು ಬಂದ್ಬಿಟ್ಟು ST ಅವರಿಗೆ ರಿಡಕ್ಷನ್ ಇದೆ, ಇದರಲ್ಲಿ 76 ಇದ್ರೆ ಸಾಕು. ನೀವು ಅಪ್ ಮಾಡಿದಾಗ 5 ಸೆಂಟಿಮೀಟರ್ ನಿಮ್ದು ಹೆಚ್ಚಿಗೆ ಬರಬೇಕಾಗುತ್ತೆ. ವೇಟ್ ಬಂದ್ಬಿಟ್ಟು ನಿಮಗೆ ಆಸ್ ಎ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತಂದ್ರೆ ಒಂದು ಮೆಡಿಕಲ್ ಚಾರ್ಟ್ ಇದೆ, ಅದ್ರ ಪ್ರಕಾರ ನೀವು ಹೈಟ್ ನಿಮ್ಮ ಏಜ್ ತಕ್ಕನಂಗೆ ನಿಮ್ಮ ಒಂದು ವೇಟ್ ಇರಬೇಕಾಗುತ್ತೆ. ಹಾಗೆ ಮೆಡಿಕಲ್ ಇದರಲ್ಲಿ ನಾರ್ಮಲ್ ಆಗಿ ನಡೆಯುತ್ತೆ. ಐಸೈಟಿನ ಬಗ್ಗೆ ನಿಮ್ಗೆ ನೋಡ್ತಾರೆ, ಚೆಕ್ ಮಾಡ್ತಾರೆ. ಸೊ ಡಿಫೆನ್ಸ್ ಪರ್ಪಸ್ ಇರೋದ್ರಿಂದ ಮೆಡಿಕಲ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಹಾರ್ಡ್ ಅಂತಂದ್ರೆ ಅಷ್ಟೊಂದು ಹಾರ್ಡ್ ಅಲ್ಲ, ನಾರ್ಮಲ್ ಆಗಿರುತ್ತೆ. ಈ ಒಂದು ನಿಮ್ಗೆ ಅಪ್ಲಿಕೇಶನ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಹಾಕ್ಬೇಕಾಗುತ್ತೆ. 21ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಸೊ ವೆಬ್ಸೈಟ್ ಬಂದ್ಬಿಟ್ಟು ಅದೇ recruit.bsf.go.in BSF ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಫಸ್ಟ್ ಅದೇ ಬರುತ್ತೆ ವೆಬ್ಸೈಟ್, ಮೇನ್ ವೆಬ್ಸೈಟ್. ಅದರ ಮುಖಾಂತರ ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಅಂಡರ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ, OBC ಅವರೆಲ್ಲ 159, ಇನ್ನು ಉಳಿದವರಿಗೆ ST ವುಮೆನ್ಸ್ಗೆಲ್ಲ ಐ ಥಿಂಕ್ ಫ್ರೀ ಇದೆ. ಸೊ ಅದರ್ ಮೋಡ್ ಪೇಮೆಂಟ್ ವಿತ್ ಸಮ್ ರಿಲೇಟೆಡ್. ಸೊ ಹುಡುಗಿಯರು ಮತ್ತೆ ST ಕಾಸ್ಟ್ ಅವರಿಗೆ ಫ್ರೀ ಇದೆ. ಓಕೆನಾ. ಇದಾದ ನಂತರ ನಿಮ್ಗೆ ಯಾವ್ದೇ ರೀತಿ TADI ಏನೋ ಹೋಗೋದು ಬರೋದ್ರದ್ದೇನು ಇಟ್ಕೊಡಲ್ಲ, ನೀವೇ ಎಲ್ಲ ಓನ ಮಾಡ್ಕೋಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ಬಿಫೋರ್ ನೀವು ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮಾತ್ರ ಏನ್ ಡಾಕ್ಯುಮೆಂಟ್ ಅವೆಲ್ಲ ಒರಿಜಿನಲ್ ಇರಬೇಕಾಗುತ್ತೆ. ಹಾಗೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ, ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗಬೇಡಿ. ವೆರಿಫಿಕೇಶನ್ ಆದಾಗ ತೊಂದರೆ ಆಗುತ್ತೆ. ಇದರೊಂದು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇದೆಪ್ಪ ಅಂತಂದ್ರೆ, ನೀವು ಮೊದಲು ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮೊಂದು ಡಾಕ್ಯುಮೆಂಟೇಶನ್ ಫಿಸಿಕಲ್ ಆಗಿ ವೆರಿಫಿಕೇಶನ್ ಆಗುತ್ತೆ ಅಂತಂದ್ರೆ ಅವ್ರು ನಿಮ್ಮೆಲ್ಲ ಚೆಕ್ ಮಾಡ್ತಾರೆ. ಇದಾದ ನಂತರ ನಿಮಗೆ ಅವರು PST ಕರೀತಾರೆ. ಅಂತಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಹೈಟು, ನಿಮ್ಮ ಒಂದು ವೇಟು, ಎತ್ತರ ಇಷ್ಟು ಚೆಕ್ ಆಗುತ್ತೆ. ಇದಾದ ನಂತರ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಕ್ಲಿಯರ್ ಆದ್ಮೇಲೆ ನಿಮ್ಮ ಹತ್ರ ಇರೋ ಮೆಡಲ್ ಪ್ರಕಾರ ನಿಮಗೆ ಮಾರ್ಕ್ಸ್ ಗಳು ಸಿಕ್ಕಿರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಜಾಬ್ ಡಿಸೈಡ್ ಆಗುತ್ತೆ, ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಇಷ್ಟು ಸೆಲೆಕ್ಷನ್ ಇದರ ಒಂದು ಹುದ್ದೆ ಪ್ರೊಸೆಸ್ ಆಗಿರುತ್ತೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಮೆಸೇಜ್ ಹಾಕಿರಿ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿ ರನ್ನಿಂಗ್ ಇರೋದಿಲ್ಲ. ಜೈ ಹಿಂದ್.